ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ದ ಚಾನಲ್. ಇವತ್ತು ಮೊರಿಂಗಾದು ಲೀಫ್ ಇದೆಯಲ್ವ, ನುಗ್ಗೆ ಸೊಪ್ಪಿಂದು, ಅದರಲ್ಲಿ ಸ್ವಲ್ಪ ಪಲ್ಯ ಮಾಡೋಣ ಅಂತೇಳಿ ಬಂದಿದ್ದೀನಿ. ನಮ್ಮದೇ ಗಿಡದಿಂದ ಕಿತ್ಕೊಳ್ಳೋಣ ಅಂತ. ಅಷ್ಟು ದೊಡ್ಡದಾಗಿದೆ. ಸ್ವಲ್ಪ ಮೊಗ್ಗೆಲ್ಲನೂ ಬಿಟ್ಟಿದೆ ಇಲ್ಲಿ, ಫ್ಲವರ್ಸು. ಸೊ ಫ್ಲವರ್ಸಿಂದ ಇನ್ನೂ ನುಗ್ಗೆ ಆಗುತ್ತಾ ಗೊತ್ತಿಲ್ಲ, ಬಟ್ ವಿಂಟ್ರ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಸ್ವಲ್ಪ ಕಿತ್ಕೊಂಡು ಹೋಗ್ಬಿಟ್ಟು ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಒಂದು ಸ್ವಲ್ಪ ಎಲೆ ತೊಗೊಂಡು ಹೋಗೋಣ. ಟುಡೇ ಐ ಆಮ್ ಡೂಯಿಂಗ್ ಡ್ರಮ್ ಸ್ಟಿಕ್ ಲೀವ್ಸ್ ಕರಿ. ಸೊ ಕಮ್ ಹಿಯರ್ ಟು ಐ ಆಲ್ರೆಡಿ ಹ್ಯಾವ್ ಒನ್. ಒಂದು ನುಗ್ಗೆ ಬಂದಿದೆ, ಎಳೆದಂದರೆ ಎಳೆದು. ಓಕೆ, ಚೆನ್ನಾಗಿದೆ. ಓಕೆ, ಗುಡ್. ಇಷ್ಟಿತ್ತು ಈ ವರ್ಷ, ವಿಂಟ್ರ್ ಆದಮೇಲೆ ಬೆಳೆದಾಗ ಇಷ್ಟಿತ್ತು. ಎಷ್ಟುದ್ದ ಬೆಳೆದಿದೆ. ಎಲೆನೆಲ್ಲ ಸ್ವಲ್ಪ ತೊಗೊಂಡೋಗೋಣ. ಈ ಥರ ತೊಗೊತೀನಿ. ಈ ಥರ ಕಟ್ ಮಾಡ್ಕೋಬೇಕು. ಇಷ್ಟು ಸೊಪ್ಪು ತೊಗೊಂಡಿದ್ದೀನಿ. ಈಗ ಹೋಗಿ ಇದನ್ನೆಲ್ಲ ಬಿಡಿಸ್ಬೇಕು. ನಮಸ್ಕಾರ. ಇವತ್ತು ಇದು ಮಾಡೋದಕ್ಕೆ, ಪಲ್ಯ ಮಾಡೋದಕ್ಕೆ ಇದೆಷ್ಟು ತೊಗೊಂಡಿದ್ದೀನಿ. ಇದು ಮೊರಿಂಗಾದು ಲೀವ್ಸು, ಅಂದರೆ ನುಗ್ಗೆಕಾಯ್ದು ಎಲೆ, ಸ್ವಲ್ಪ ಮೂಂಗ್ ದಾಲು ಅಂದರೆ ಹೆಸರು ಬೇಳೆ, ತೆಂಗಿನಕಾಯಿ, ಜೀರಿಗೆ ಮತ್ತು ಸಾಸಿವೆ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಅರಿಶಿನ, ಈರುಳ್ಳಿ ಹೆಚ್ಕೊಂಡಿರೋದು, ಬೆಳ್ಳುಳ್ಳಿ, ಉಪ್ಪು, ಆಮೇಲೆ ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಎಣ್ಣೆ ತೊಗೊತೀನಿ. ಐ ಹ್ಯಾವ್ ಟೇಕನ್ ಮೊರಿಂಗಾ ಲೀವ್ಸ್, maybe like one handful it's there from my garden, and this is moong dal. I've soaked in water. It's more than an hour right now. I've taken some coconut, mustard seeds, cumin seeds, cilantro, green chili, it's Indian green chili, turmeric, green onion, and the garlic, salt, dry chili, and curry leaves. I'll be taking some oil. ಈಗ ಹೆಸರು ಬೇಳೆನ ಬೇಯಕ್ಕೆ ಹಾಕಬೇಕು. ಫಸ್ಟು ಸ್ಟವ್ ಆನ್ ಮಾಡೋಣ. ವಿ ಹ್ಯಾವ್ ಟು ಬಾಯ್ಲ್ ದಿಸ್ ಒನ್. ಸೊ ವಿಲ್ ಬಿ ಆ್ಯಡಿಂಗ್ ದಿಸ್ ಒನ್ ಆ್ಯಂಡ್ ಸಮ್ ವಾಟರ್ ಆಲ್ಸೋ. ಸ್ವಲ್ಪ ನೀರು ಹಾಕ್ತೀನಿ. ಅದು ಸ್ವಲ್ಪ ಬೇಯಬೇಕು. ಫಸ್ಟೇ ರೆಡಿ ಮಾಡಿ ಇಟ್ಕೋಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತೀನಿ. ಈಗ ಸ್ವಲ್ಪ ಹಸಿಮೆಣಸಿನ್ಕಾಯಿಗೆ, ಇದು ಬಾಯ್ಲ್ ಹಾಕಿ. ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿದೆ, ಅರಶಿನ, ಹಸಿಮೆಣಸಿನ್ಕಾಯಿ. ಇದು ಚೆನ್ನಾಗಿ ಬೇಯಬೇಕು. ಬೇಳೆ ಬೆಂತು, ಇದು ತೆಗಿಬೋದು. ಈಗ ಸಾಕಿಷ್ಟು ಬೆಂದರೆ, ಈಗ ಒಂದು ಕಾವಲಿ ಇಟ್ಟಿದ್ದೀನಿ. ಸ್ಟವ್ ಆನ್ ಆಗಿದೆ. ಈಗ ನಾನು ಎಣ್ಣೆ ಸ್ವಲ್ಪ ಹಾಕಬೇಕು. I'll be adding oil. I just kept the pan and the stove is on. So some oil. Now I'll be adding some mustard seeds and cumin seeds. ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕಬೇಕು.
ಈಗ ಮೆಣಸಿನ್ಕಾಯಿ, ಕರಿ ಲೀವ್ಸು, ಈಗ ಸಾಸಿವೆ ಪಟ ಅಂದಾಜ್ಬೇಕು. ಆನಿಯನ್, ನೆಕ್ಸ್ಟು ಗಾರ್ಲಿಕ್, ಆಮೇಲೆ ಆನಿಯನ್ನ, ಸ್ವಲ್ಪ ಇಂಗು, ಗಾರ್ಲಿಕ್ ನಾನು ಸ್ವಲ್ಪ ಹೆಚ್ಚ್ತಾ ಇದ್ದೀನಿ. ಗಾರ್ಲಿಕ್ಕು, ಈಗ ಸ್ವಲ್ಪ ಉಪ್ಪು, ಇವಾಗ ಸೊಪ್ಪು, ಲೀವ್ಸ್, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಮಿಕ್ಸ್ ಆದಮೇಲೆ ದಾಲ್ ಹಾಕಬೇಕು. ದಾಲ್ ಹಾಕ್ತಾಯಿದ್ದೀನಿ. ಈಗ ನಾನು ಪುಟ್ಟಿಂಗ್ ದಾಲ್. ಸೊ ವಾಶ್ ಮಾಡಿರೋ ನೀರು ಒಂದು ಸ್ವಲ್ಪನೂ ಹಾಕ್ತಾಯಿದ್ದೀನಿ. ಈಗ ನೆಕ್ಸ್ಟ್ ಬರೀ ಇರೋದು ಸಿಲಾಂಟ್ರೋ ಮತ್ತು ಕೋಕೋನಟ್ ಹಾಕೋಕ್ಕೆ. ಅದು ಎಂಡಲ್ಲಿ ಹಾಕ್ಬೋದು. ಈಗ ಕೋಕೋನಟ್ ಹಾಕೋಣ. ಕೋಕೋನಟ್ ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನಾನು.
ಸ್ವಲ್ಪ ಗಟ್ಟಿ ಆಗಲಿ, ಕುದಿಬೇಕು. ಆಮೇಲೆ ಸಿಲಿಂಡ್ರ್ ಹಾಕಿ ಆಫ್ ಮಾಡೋಣ. ಲೆಟ್ ಇಟ್ ಬಾಯ್ಲ್ ಫಾರ್ ಅ ಫ್ಯೂ ಮಿನಿಟ್ಸ್, ದೆನ್ ವಿಲ್ ಆ್ಯಡ್ ಸಿಲಿಂಡ್ರ್ ಆ್ಯಂಡ್ ಟರ್ನ್ ಇಟ್ ಆಫ್. ಗಟ್ಟಿ ಬೇಕು ಅನ್ನೋರು ಗಟ್ಟಿ ಮಾಡ್ಕೋಬೋದು. ಇದೇನು ಗಟ್ಟಿ ಆಗುತ್ತೆ ಬೇಳೆ ಇರೋದ್ರಿಂದ. ಸೊ ಇನ್ನೂ ಸ್ವಲ್ಪ ಹಾಕ್ಬೋದಾಗಿತ್ತು, ನಾನು ಜಾಸ್ತಿ ಆಗುತ್ತೆ ಅಂದ್ಕೊಂಡೆ. ಸೊ ವೆರಿ ಹೆಲ್ತಿ ಇದು. ಬ್ಲಡ್ ಶುಗರ್ ಎಲ್ಲ ಇರೋರಿಗೆ ತುಂಬಾ ಹೆಲ್ತಿ. ಮತ್ತು ಬ್ಲಡ್ ಇನ್ಕ್ರೀಸ್ ಆಗೋಕ್ಕೆ ಬಾಡಿಗೆ ಎಲ್ಲದಕ್ಕೂ, ಶುಗರ್ ಕಂಪ್ಲೇಂಟ್ ಎಲ್ಲ ಇರುತ್ತಲ್ಲ ಅಂಥವ್ರಿಗೆಲ್ಲ ತುಂಬ ಅಂದರೆ ತುಂಬ ಒಳ್ಳೆಯದಿದು. ಮಾಡ್ಕೊಳ್ತೀನಿ, ಎಂಜಾಯ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಪ್ಲೀಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. You can also do and eat. This is really healthy for the people who have a sugar complaint and BP, and this is also increases the blood in the body. So very very healthy leaf. So for the medical purpose, so you can do it and eat. Very 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 healthy because of the high protein also we added that. So you can do it. Once this is boiled, I'll turn off the stove and add the cilantro, and that is done. ಕುದೀತಾ ಇದೆ, ಮಿಕ್ಸ್ ಮಾಡೋಣ ಚೆನ್ನಾಗಿ. ಮಿಕ್ಸ್ ಮಾಡಿಬಿಟ್ಟು ಇವಾಗ ಸಿಲಿಂಡ್ರ್ ಸ್ವಲ್ಪ ಹಾಕ್ಬಿಟ್ಟು ಆಫ್ ಮಾಡ್ಬೋದು. You can turn off the stove. I'm adding the cilantro right now. ಹಾಕಿ ಮಿಕ್ಸ್ ಮಾಡಿಬಿಟ್ಟು ಆಫ್ ಮಾಡ್ಬೋದು. ಚಪಾತಿ ಜೊತೆಲಿ ತಿನ್ಬೋದು, ನೆಂಚ್ಕೊಂಡು ರೈಸ್ ಜೊತೆಲಿ ತಿನ್ಬೋದು. ಆ ಥರ ತುಂಬ ಅಂದರೆ ತುಂಬ ಹೆಲ್ತಿ ಇರುತ್ತೆ. ಮಾಡ್ಕೊತೀನಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಓಕೆ, ಬಾಯ್. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. Enjoy. Thanks for watching.